ಏನಿವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಮುಷ್ಕರ ನಿರತ ಮುಷ್ಕರ ಸ್ಟಾರ್ಟ್ ಆಗಿದೆ. ಏನ್ ನಾವು 23 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. 23 ವರ್ಷದಿಂದ ನಮಗೆ ಹಂತವಾಗಿ ಫೀಸ್ ಜಾಸ್ತಿ ಕೊಟ್ಕೊಂಡೆ ಬಂದ್ರೆ ವಿನಃ ಕಾಯಂ ಮಾಡೋದೇ ಆಗಲಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಲಿ ಇಲ್ಲಿವರೆಗೂ ನಮಗೆ ಸರ್ಕಾರ ಗಮನ ಹರಿಸಿ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಮ್ಮ ಬೇಡಿಕೆಗಳನ್ನು ಯಾವುದೇ ಸರ್ಕಾರ ಆಗಲಿ ಇಲ್ಲಿವರೆಗೂ ನಮ್ಗೆ ಈಡೇರಿಸಿಲ್ಲ. ಮತ್ತೆ ಹಂತವಾಗಿ ಏನು JDS ಆಗ್ಬೋದು, BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಇಲ್ಲಿವರೆಗೂ ನಮ್ಮ ಸಮಸ್ಯೆ ಯಾವುದೇ ಸರ್ಕಾರ ನಮಗೆ ಬಗೆಹರಿಸಿಲ್ಲ. ರೈತರ ಜೊತೆಯಲ್ಲೇ ಬಿಟ್ಟಿದ್ದಾರೆ. ರೈತರ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ತತ್ಕಾಲ್ ಕೋಡಿ ಆಗ್ಬೋದು, ಏನ್ ದರಖಾಸ್ತು ಕೋಡಿ ಆಗ್ಬೋದು, ಸರ್ಕಾರದ ಯೋಜನೆಗಳನ್ನ ನಮ್ಮ ಹತ್ರ ಜನ ಮಾಡಿಸ್ಕೊಂಡು ಸರ್ಕಾರದ ಯೋಜನೆಗಳನ್ನು ಏನ್ ಮಾಡಿಸ್ಕೊಂಡಿದ್ದಾರೆ ನಮ್ಮ ಹತ್ರ ದುಡಿಸ್ಕೊಂಡಿದ್ದಾರೆ. ಇವತ್ತು ಪ್ರತಿಯೊಬ್ಬರಿಗೂ 23 ವರ್ಷದಿಂದನು ಏನು ಒಬ್ಬರಿಗೆ 55, 52, 53 ಈ ತರ ಏಜ್ಗಳಾಗಿದೆ. ನಾವು ಏಜ್ ಕಳ್ಕೊಂಡು ಹೋಗಿದೆ. ಆದ್ರೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ನಾವು ಕೇಳ್ಕೊಂಡಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಹಿಂದುಗಡೆ ಇರ್ತಕ್ಕಂಥವ್ರು ವಿಧಾನಸೌಧ ಮುಂದುಗಡೆ ನಿಮ್ಮನ್ನ ಏನು ಕಾಯಂ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ವಿಧಾನಸೌಧ ಮೆಟ್ಲಲ್ಲಿ ಸರಿಯಾದ ದಿವಸ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. ಆ ಆಶ್ವಾಸನೆ ಇವತ್ತು ಸುಳ್ಳಾಗಿದೆ. ನಡೆದ ಸರ್ಕಾರ ಸುಳ್ಳಾಗಿದೆ. ಅದನ್ನ ಏನು ಅವ್ರು ಉಳಿಸ್ಕೊಂಡಿಲ್ಲ. ದಯಮಾಡಿ ಈಗ DK ಶಿವಕುಮಾರ್ ಅವರು ಈ ಭೂಮಾಪಕರಿಗೆ ಮಧ್ಯ ಪ್ರವೇಶ ಮಾಡಿ ನಮಗೆ ಒಳ್ಳೆಯ ರೀತಿಯ ಸ್ಪಂದಿಸಿ ನಮಗೆ ಇಷ್ಟು ಜನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ತುಂಬಿಕೊಡ್ಬೇಕು ಅಂತೇಳಿ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ವಿ. ಇವತ್ತು ಅದು ರೈತರು ಕಟ್ಟಿರ್ತಕ್ಕಂಥ ಏನು ಬೀಜಗಳಲ್ಲಿ ನಮಗೆ ಒಂದು ಕಡತಕ್ಕೆ ಇಷ್ಟಂತ ಕೊಡ್ತಾ ಇದ್ರೆ ವಿನಃ ಒಂದು ಕಡತಕ್ಕೆ ಅಳತೆ ಮಾಡಿ ನಾವು 3 ತಿಂಗಳು ಫೈನಲ್ ಆದ್ಮೇಲೆ 1200 ರೂಪಾಯಿ ಕೊಡ್ತಾರೆ ನಾಡ ಕಚೇರಿ ಬೀಜ ಕಟ್ಟಿದ್ಮೇಲೆ. ಮತ್ತೆ ವಿನೋ ಫೈಲ್ಗೆ ಬರೀ 360 ರೂಪಾಯಿ ಕೊಡ್ತಾ ಇದ್ದಾರೆ ಅಷ್ಟೇ ವಿನಃ. ಅದಕ್ಕೆ ನಮಗೆ ಏನು ನಮಗೆ ಪಗಾರ ಅಂತಕ್ಕಂಥದ್ದು ತಿಂಗಳಿಗೆ 6,000, 10,000, 12,000 ಲಾಸ್ಟ್ ಆಗುತ್ತೆ. ನಮ್ಮ ಜೀವನ ನಿರ್ವಹಣೆ ಮಾಡೋದು ಹೆಂಗೆ? ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮಗೂ ಕಷ್ಟ ಇದೆ. ಅದಕ್ಕೋಸ್ಕರ ದಯಮಾಡಿ ಸರ್ಕಾರ ಈ ತರ ಚಲ್ಲಾಟ ಆಡೋದು ಬಿಟ್ಟು ಮಧ್ಯಪ್ರವೇಶ ಮಾಡಿ ನಮಗೆ ಏನು ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ಇವತ್ತು ದಿವಸ ಸುಮಾರು 10,000 ಜನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆಯಿಂದ ನಾವು ಸಂಜೆವರೆಗೂ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಶಿವಣ್ಣ ವಿಡಿ ಅಂತೇಳಿ ಚಿತ್ರದುರ್ಗ ಜಿಲ್ಲಾ ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪರವಾನಗಿ ಭೂಮಾಪಕರ ಸಂಘದ ಏನು ನೇತೃತ್ವದಲ್ಲಿ ನಾವು ಇವತ್ತು ಏನು ಚಿತ್ರದುರ್ಗ ಜಿಲ್ಲಾ ಗೌರವಾಧ್ಯಕ್ಷ ಆಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.